ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಕೇಸ್ ಹಾಕಬೇಕು ಅಂತಿತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹಾಗೂ ಸಂತ್ರಸ್ತೆಯ ಪೋಷಕರು ವಿಚಾರಣೆಗೆ ಹಾಜರಾಗಿದ್ದಾರೆ. ಶಹಾಪುರ ಗ್ರಾಮೀಣ ಸಿಪಿಐ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿಗೆ ಘಟನೆಯ ಮಾಹಿತಿಯನ್ನ ಪೋಷಕರು ಕೊಡ್ತಾರೆ. ಅಪ್ರಾಪ್ತಿಯ ಮೇಲೆ ಅನುಚಿತವಾಗಿ ವರ್ತಿಸಿದ್ದು ಹೇಗೆ ಮತ್ತು ಯಾಕೆ, ಘಟನೆ ನಡೆದಿದ್ದು ಯಾವಾಗ, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಸಂತ್ರಸ್ತೆಯ ಪೋಷಕರು. ಸಂತ್ರಸ್ತೆ ಹಾಗೂ ಪೋಷಕರ ಹೇಳಿಕೆಯ ಮೇಲೆ ಮುತ್ಯ ಭವಿಷ್ಯ ನಿಂತಿದೆ. ಮಲ್ಲಿಕಾರ್ಜುನ್ ಮುತ್ಯ ಅವರ ಭವಿಷ್ಯ ನಿಂತಿದೆ. ಮಹಲ್ ರೋಜಾ ಯಮನೂರಪ್ಪ ಮಠದಲ್ಲಿ ಭಕ್ತರಿಂದ ಸಭೆ ಕೂಡ ಆಗಿದೆ. ಮುತ್ಯ ವಿರುದ್ಧ ದಾಖಲಾಗಿರುವ ಕೇಸ್ ರದ್ದತಿಗೆ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಇನ್ ಕೇಸ್ ರದ್ದತಿ ಮಾಡಲಿಲ್ಲ ಅಂದ್ರೆ ನಾವು ಇಡೀ ಜಿಲ್ಲೆಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಇದ್ದಾರೆ. ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು. ಮಲ್ಲಿಕಾರ್ಜುನ್ ಮುತ್ಯ ಅವರು ಒಬ್ಬ ಚಿಕ್ಕ ಹೆಣ್ಣು ಮಗುವಿನ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಅವ್ರು ಹೇಳ್ಬೋದು ಅದು ತಂದೆ ಮತ್ತು ಮಗಳ ಒಂದು ಸಂಬಂಧ, ಅಂಡ್ ನಾನು ಈ ರೀತಿಯಾಗಿ ಆಡ್ಬೇಕಾದ್ರೆ ಅಥವಾ ಆ ಪ್ರೀತಿಯನ್ನ ಕೊಡ್ಬೇಕಾದ್ರೆ ಅವ್ರ ತಂದೆ ತಾಯಿ ಎದುರಿಗೆ ಇದ್ರು, ಹಲವು ವರ್ಷಗಳ ಪರಿಚಯ, ಹೋಗಿ ಬಂದು ಮಾಡ್ತಾ ಇದ್ರು ಮಠಕ್ಕೆ. ಇದು ಪ್ಯೂರ್ ತಂದೆ ಮಗಳ ಒಂದು ನಂಟು ಅನ್ನುವಂಥದ್ದನ್ನ ಹೇಳಿದ್ರೂ ಕೂಡ ಆ ವಿಡಿಯೋ ಮತ್ತು ಆ ಹೆಣ್ಣು ಮಗಳು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಿದ್ದು ಅದು ಗುಡ್ ಟಚ್ ಬ್ಯಾಡ್ ಟಚ್ ಅನ್ನುವಂಥದ್ದನ್ನ ಒತ್ತಿ ಹೇಳ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಫೋಕ್ಸೋ ಕೇಸ್ ಹಾಕಿದ್ರು. ಈಗ ಅವರ ತಂದೆ ತಾಯಿಯನ್ನ, ಹೆಣ್ಮಗಳಿದ್ದಾಳಲ್ಲ ಬಾಲಕಿ, ಆಕೆಯ ತಂದೆ ತಾಯಿಯನ್ನ ಕರೆಸಿದ್ದಾರೆ. ಯಾವತ್ತಾಗಿತ್ತು, ಹೇಗಾಯ್ತು, ನಿಮ್ಗೂ ಅವ್ರಿಗೂ ಪರಿಚಯ ಹೇಗೆ, ನೀವು ಯಾಕೆ ಮಗಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರಿ, ಈ ಮನುಷ್ಯನ ಹಾವಭಾವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪೇರೆಂಟ್ಸ್ ಈಗ ಹೇಗೆ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಅವರ ಭವಿಷ್ಯ ನಿಂತಿದೆ ಅಂತ ಇದ್ದಾರೆ. ಯಾಕಂದ್ರೆ ತಂದೆ ತಾಯಿ ಹೇಳಿಕೆ ಕೊಟ್ಟು ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಯಾಕಂದ್ರೆ ಮೂಲತಃವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾತಾಡ್ಬೇಕಾದ್ರೆ ಒಂದು ಮಗುವಿಗೆ ಏನಾದರೂ ಆಗಿತ್ತಪ್ಪ ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರವಾಗಿ ಆ ಮಗುನ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಜೊತೆಗೆ ತಂದೆ ತಾಯಿ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ಮಗುಂದು ಸ್ಟೇಟ್ಮೆಂಟ್ ಇಲ್ಲ, ತಂದೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಇದನ್ನ ಬಹಳ ತಿರುಚಿಬಿಟ್ಟು ಇದನ್ನ ವ್ಯವಸ್ಥಿತವಾಗಿ ಏನ್ ಮಾಡಿರ್ತಕ್ಕಂಥ ಕೇಸನ್ನ ಅದರ ವಿರುದ್ಧವಾಗಿ ಇದನ್ನ ಶೀಘ್ರದಲ್ಲೇ ಅದನ್ನ ತಡಿಬೇಕು, ಅದು ಸ್ಕ್ವಾಶ್ ಆಗ್ಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಕೊಡೋದು 2 ದಿವಸ. ಸರ್ಕಾರ ಯಾರು ವ್ಯವಸ್ಥೆ ವಿರುದ್ಧ ಏನ್ ಮಾಡಿದಾರ ಅವರಿಗೆ ನಾವು ಅದನ್ನ 2 ದಿವಸನೇ ಕಾಲಾವಕಾಶ ಕೊಡೋದು. ಯಾಕಂತಂದ್ರೆ 24 ತಾಸಿನಲ್ಲಿ ಈ ಮಟ್ಟಿಗೆ ವೈರಲ್ ಮಾಡ್ಕಂತ ಒಬ್ಬರ ಹೆಸರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.